ಫಾರ್ಮಸ್ಯೂಟಿಕಲ್ಸ್ ಮೇಲೆ ನೋಡಿ, ಅದು ಭಾಳ ಒಂದು ಕನ್ಸರ್ನ್ ಇರುವಂಥದ್ದು. ಇದು ಮೊದಲು 25% ನಮಗೆ ತಾರೀಫ್ ಹಾಕಿದರು, ಶುಲ್ಕ ವಿಧಿಸಿದರು. ತದನಂತರ ಮತ್ತೆ 25%, ಚೈನಾ ಮೇಲೆ 30%, ನಮಗೆ 50%, ವಿಯೆಟ್ನಾಂಗೆ 19%. ಉಳಿದೆಲ್ಲ ದೇಶಕ್ಕಿಂತ ಹೈಯೆಸ್ಟ್ ಇರುವುದಂತ ನಮ್ಮ ದೇಶ ಇವತ್ತು ದಿವಸ. ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಚೈನಾ ಕೂಡ ನಾವು, ಆಮೇಲೆ ನಿಮ್ಮ ವಿಯೆಟ್ನಾಂ ಜೊತೆ ಕಾಂಪೀಟ್ ಮಾಡಬೇಕು. ಅವರಲ್ಲಿರುವಂಥ ಒಂದು ಲೇಬರ್ ಇದು ಏನಿದೆ, ಯಾಕಂದರೆ ಅಲ್ಲಿ ಭಾಳ ಒಂದು ಇದರಿಂದ ಕೆಲಸ ಆಗ್ತದೆ ಅವ್ರಿಗೂ ಕಾಂಪಿಟೇಟಿವ್ ಆಗಿ. ನಮ್ಮಲ್ಲಿ ಅವರಷ್ಟು ಕಾಂಪಿಟೇಟಿವ್ ನಾವು ಆಗಲಿಕ್ಕೆ ಭಾಳ ಶ್ರಮವನ್ನು ವಹಿಸ್ತಾ ಇದ್ದೀವಿ. ಇದಾಗಿಯೂ ನಮಗೆ 50% ಮಾಡಿದರೆ ಹೌ ಕ್ಯಾನ್ ವಿ ಕಾಂಪೀಟ್ ವಿತ್ ವಿಯೆಟ್ನಾಂ, ಚೈನಾ ಆ್ಯಂಡ್ ಅದರ್ಸ್. ಇಲೆಕ್ಟ್ರಾನಿಕ್ಸ್ ಒಂದು ಬಿಟ್ಟು ಎಲ್ಲದರ ಮೇಲೆ ಹಾಕಿದ್ರು, ಇಲೆಕ್ಟ್ರಾನಿಕ್ಸ್ ಫಾರ್ಮಾಸ್ಯೂಟಿಕಲ್ಸ್ ಬಿಟ್ಟು. ಈಗ ನಿನ್ನೆ ಫಾರ್ಮಾಸ್ಯೂಟಿಕಲ್ಸ್ಗೆ 100% ಮಾಡಿದ್ದಾರೆ. ಮತ್ತು ಇದಕ್ಕಿಂತ ಹೆಚ್ಚಿನ ಗಂಡಾಂತರ IT ಸರ್ವಿಸಸ್ ಮೇಲೆ H1B ವಿಸಾಗೆ $1,00,000. ಮೊದಲಂತರೂ ಪ್ಯಾನಿಕ್ ಆಗಿಬಿಟ್ಟಿದ್ರು ಜನ, ಏರ್ಪೋರ್ಟಿಗೆ ಓಡಿ ಬರಬೇಕು, ಎಲ್ಲ ಕಟ್ಕೊಂಡ್ಬಿಟ್ಟು ಮನೆ ಮಠ ಎಲ್ಲ ಬಿಟ್ಕೊಂಡು ಮನೆಗಳನ್ನೆಲ್ಲ ಬಿಟ್ಟು ತೊಗೊಂಡು ಏರ್ಪೋರ್ಟ್ಸ್ನಲ್ಲಿ ಟಿಕೆಟ್ಗೆ ಸುಮಾರು 4 ಲಕ್ಷ ನಾರ್ಮಲ್ ಟಿಕೆಟ್ಗೆ ಇದು ಆಗಿತ್ತು. ಹಿಂದಾಗಡೆ ಅದು ಕ್ಲಾರಿಫಿಕೇಷನ್ ಆಗಿ ಇದು ಪ್ರಾಸ್ಪೆಕ್ಟಿವ್ ಅದರ ಹಿಂದಿನವ್ರಿಗೆ ಅದನ್ನು ಸ್ವಲ್ಪ ಅದರಿಂದ ಆ ಪ್ಯಾನಿಕ್ ಕಡಿಮೆ ಆಯಿತು. ಯಾಕಂದರೆ ಮುಂದಿನವ್ರಿಗೆ ಅಂಥೇಳಿ ಈಗ ಡಿಸೈಡ್ ಮಾಡ್ಬೋದು. ಬಟ್ಟು ಇದರಿಂದ ಒಂದೇದು ನಮ್ಮ IT ಸರ್ವಿಸಸ್ ಕೊಡ್ತಾ ಬರ್ತದೆ, ಇನ್ನುಳಿದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಕೊಡ್ತಾ ಬರ್ತದೆ. ಈಗ ಫಾರ್ಮಾಸ್ಯೂಟಿಕಲ್ಸ್ ಉಳಿದಿತ್ತು, ಫಾರ್ಮಾಸ್ಯೂಟಿಕಲ್ಸ್ಗೆ ಇನ್ನು 100% ಹಾಕಿದ್ದಾರೆ. ಇನ್ನು ಇಲೆಕ್ಟ್ರಾನಿಕ್ಸ್ ಒಂದೇ ಉಳಿದಿದೆ. H1B ವಿಸಾ ಆಯಿತು, 50% ಆಯಿತು. ಇವತ್ತು ಫಾರ್ಮಾಸ್ಯೂಟಿಕಲ್ಸ್ ಆಯಿತು. ಎಲ್ಲನೂ ಕೂಡ ಭಾರತ ದೇಶಕ್ಕೆ ಇವತ್ತು ದಿವಸ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಮತ್ತು ಇದಕ್ಕೆಲ್ಲನೂ ಕೂಡ ನರೇಂದ್ರ ಮೋದಿಯವರು ನೇರವಾಗಿ ಕಾರಣ. ಇವತ್ತು ಮೋದಿಯವ್ರನ್ನ ಓಲೈಸಿ ಇವತ್ತು ದಿವಸ ಇವರು ಮಾಡುವಂಥ ಕೆಲಸ ಎಂಥದ್ದೆಲ್ಲ ಇತ್ತಂದರೆ, ಒಂದು ಸಲ ಅವ್ರು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರು. ಪುಣ್ಯಕ್ಕೆ ಬೈಡನ್ ಅವ್ರು ಆರಿಸಿ ಬರಲಿಲ್ಲ. ಆ ಸಂದರ್ಭದಲ್ಲಿ ಬೈಡನ್ದವ್ರು ಬಂದರು. ಅವರು ನಮ್ಮ ಮೇಲೆ ಒಂದು ಸೇಡಿನ ಮನೋಭಾವ ಇಟ್ಕೋಬಹುದಾಗಿತ್ತು. ವಿ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಅದರ್ ಕಂಟ್ರೀಸ್ ಪೊಲಿಟಿಕ್ಸ್. ಸಿಮಿಲರ್ಲಿ ಅದರ್ ಕಂಟ್ರೀಸ್ ಕೆನಾಟ್ ಗೆಟ್ ಇನ್ ಟು. ಈಗ ಭಾರತ ದೇಶದಲ್ಲಿ ಬಂದು ಯಾರಾದರೂ ವಿದೇಶದವ್ರು ಬಂದು ಅಮೆರಿಕ ಬಂದು ಇಲ್ಲಿ ಪ್ರಚಾರ ಮಾಡಿ ಕಾಂಗ್ರೆಸ್ ಓಟ್ ಹಾಕಿ BJP ಓಟ್ ಹಾಕಿ ಬರ್ತದ? ಮೋದಿಯವರು ಅಪ್ಕೆ ಬಾ ಟ್ರಂಪ್ಗೆ ಸರ್ಕಾರ ಎಲ್ಲ ಮಾಡಿಬಿಟ್ರು ಇವರೆಲ್ಲ. ಈಗ ಅದನ್ನು ಅನುಭವಿಸ್ತಾ ಇದ್ದಾರೆ. ಅವರೇ ನಿಭಾಯಿಸ್ಬೇಕೀಗ. ಎಲ್ಲದ ಮೇಲೇನೂ ಕೂಡ ಈಗ ಎಲ್ಲ ಸೆಕ್ಟರ್ಸ್ ಮೇಲೆ ಇವತ್ತು ದಿವಸ ಆಗಿದೆ. ಬಟ್ ಇದಾಗಿನೂ ಕೂಡ ಭಾರತ ದೇಶಕ್ಕೆ ಶಕ್ತಿ ಇದೆ. ಬಟ್ ಈಗ ಟ್ಯಾಲೆಂಟ್ ಏನಿದೆ ನಮ್ಮಲ್ಲಿ, ಈಗ IT ಸರ್ವಿಸ್ H1B ವಿಸಾ ಆದಮೇಲೆ ಈ ಇಂಜಿನಿಯರಿಂಗ್ ಕಾಲೇಜ್ನಲ್ಲೆಲ್ಲರೂ ಕೂಡ ಇವತ್ತು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ. IT, BT, ಎಲೆಕ್ಟ್ರಾನಿಕ್ಸ್ ಎಲ್ಲನೂ ಕೂಡ ಅವರು ಏನೋ ಒಂದು ಕನಸಿಟ್ಕೊಂಡು ಇವತ್ತು ದಿವಸ ಒಂದು ಹೋಗಿ ಇದು ಮಾಡ್ತಾಯಿದ್ರು. ಅವ್ರಿಗೆ ಭಾಳ ದೊಡ್ಡ ಹೊಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಹೊಡ್ತಾ ಇದೆ. ಚೈನಾಗೆ 30%, ನಾವು 50% ವಿಚಾರ ಮಾಡ್ಕೊಳ್ಳಿ. ಚೈನಾ ಎಷ್ಟು ಕಾಂಪಿಟೇಟಿವ್ ಇವೆ, ವಿಯೆಟ್ನಾಂ ಎಷ್ಟು ಕಾಂಪಿಟೇಟಿವ್ ಇದ್ದಾರೆ. 19% ವಿಯೆಟ್ನಾಮಿಗೆ. ಇದು ಒಟ್ಟಾರೆ ಇದನ್ನು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಈ ತಾರೀಫ್ ವಿಷಯದಲ್ಲಿ H1B ವಿಸಾ ವಿಚಾರದಲ್ಲಿ ಎಡವಿದ್ದಾರೆ. ಭಾಳ ದೊಡ್ಡ ಒಂದು ಹೊಡೆತ ಇವತ್ತೊಂದು ದಿವಸ ನಮಗಾಗಿದೆ. ಆದರೆ ದೇಶ ಪ್ರಥಮ, ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಇದನ್ನು ಎದುರಿಸುವಂಥ ಶಕ್ತಿ ಇವತ್ತು ದಿವಸ ನಮ್ಮೆಲ್ಲರಿಗೂ ಬರಬೇಕಾಗಿದೆ. ಆ ರೀತಿ ಎಲ್ಲ ರೀತಿಯ ಕ್ರಮಗಳನ್ನ ಇವತ್ತು ದಿವಸ ಎಲ್ಲರೂ ನಾವು ಕೈಗೊಳ್ಬೇಕಾಗ್ತದೆ, ಎದುರಿಸಬೇಕಾಗ್ತದೆ. ಅದರಲ್ಲಿ ನಾವು ಮೋದಿಯವರು ತಪ್ಪು ಮಾಡಿದರೂ ಕೂಡ, ಅವರು ಹ್ಯಾಂಡಲ್ ಮಾಡಲಿಕ್ಕೆ ಆಗದಿದ್ದರೂ ಕೂಡ ನಾವು ಇದನ್ನು ಎದುರಿಸುವಂಥದ್ದು ನಾವು ಎಲ್ಲರೂ ಮಾಡಬೇಕು, ಸಹಕಾರವನ್ನು ನಾವು ಮಾಡಬೇಕಾಗ್ತದೆ. ನ್ಯಾಚುರಲಿ.